ನಮ್ಮ ಭಾಗ್ಯಶ್ರೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುವ ಮುಖ್ಯವಾದ ಘಟನೆ ಎಂದರೆ ಅದು ಯಕ್ಷ ಪ್ರಶ್ನೆ. ಧರ್ಮರಾಯನು ತನ್ನ ತಮ್ಮಂದಿರನ್ನು ಉಳಿಸಿಕೊಂಡ ಪ್ರಸಂಗವು ಈ ವನಪರ್ವದಲ್ಲಿ ಬರುತ್ತದೆ. ಅದಕ್ಕೆ ಕಾರಣಗಳೇನು, ಅದರ ಹಿನ್ನೆಲೆ ಏನು ಎಂಬುದನ್ನು ನಾನೀಗ ನಿಮಗೆ ತಿಳಿಸಿಕೊಡುತ್ತೇನೆ. ಪಾಂಡವರು ತಾವು ಮಾಡಬೇಕಾಗಿದ್ದ 12 ವರ್ಷ ವನವಾಸವನ್ನು ಪೂರ್ಣಗೊಳಿಸುವ ಹಂತದಲ್ಲಿದ್ದು, ಅವರು ಮುಂದೆ ಅಜ್ಞಾತವಾಸದ ಬಗ್ಗೆ ಚಿಂತೆ ಮಾಡುತ್ತಿದ್ದಾಗ ಅವರ ಬಳಿ ಒಬ್ಬ ಬ್ರಾಹ್ಮಣನು ಬರುತ್ತಾನೆ. ಅವನು ಯುಧಿಷ್ಠಿರನನ್ನು ಕುರಿತು, ಎಲೇ ಯುಧಿಷ್ಠಿರನೇ, ನಾನು ಇದೇ ಕಾಡಿನಲ್ಲೇ ವಾಸವಾಗಿದ್ದು ಯಜ್ಞಯಾಗಾದಿಗಳನ್ನು ಮಾಡುತ್ತಿರುತ್ತೇನೆ. ನಾನು ಈ ದಿನ ಯಜ್ಞ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾಗ ಒಂದು ಅಚಾತುರ್ಯ ನಡೆದು ಹೋಯಿತು ಎನ್ನುತ್ತಾನೆ. ಆಗ ಯುಧಿಷ್ಠಿರನು, ಬ್ರಾಹ್ಮಣರೇ, ನಿಮಗೆ ಆದ ಅಚಾತುರ್ಯವಾದರೂ ಏನು ಎಂದು ಕೇಳಿದಾಗ ಆ ಬ್ರಾಹ್ಮಣನು ಹೀಗೆ ಹೇಳುತ್ತಾನೆ: ನಾನು ಯಜ್ಞದ ಸಿದ್ಧತೆಯಲ್ಲಿದ್ದಾಗ ನನ್ನ ಬಳಿ ಬಂದ ಒಂದು ಜಿಂಕೆಯು ತಾನು ಯಜ್ಞಕ್ಕೆ ಉಪಯೋಗಿಸಬೇಕಾಗಿದ್ದ ನನ್ನ ಅರಣಿಗಳನ್ನು ತನ್ನ ಕೊಂಬಿನಲ್ಲಿ ಸಿಕ್ಕಿಸಿಕೊಂಡು ಅಲ್ಲಿಂದ ಪಲಾಯನ ಮಾಡಿತು. ನಾನು ಎಷ್ಟೇ ಹುಡುಕಿದರೂ ಆ ಜಿಂಕೆಯು ನನಗೆ ಸಿಗಲೇ ಇಲ್ಲ. ಆದ್ದರಿಂದ ನೀವುಗಳು ಆ ಜಿಂಕೆಯನ್ನು ಹುಡುಕಿ ನನ್ನ ಅರಣಿಗಳನ್ನು ತಂದುಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎನ್ನುತ್ತಾನೆ. ಆಗ ಯುಧಿಷ್ಠಿರನು ಪ್ರಜೆಗಳ ಕಷ್ಟವನ್ನು ಬಗೆಹರಿಸಬೇಕಾಗಿದ್ದು ತನ್ನ ಕರ್ತವ್ಯವೆಂದು ತಿಳಿದು ಅವನಿಗೆ ಮಾತು ಕೊಡುತ್ತಾನೆ. ಎಷ್ಟೇ ಕಷ್ಟವಾದರೂ ಆ ಜಿಂಕೆಯನ್ನು ಹುಡುಕಿ ನಿನ್ನ ಅರಣಿಗಳನ್ನು ತಂದುಕೊಡುತ್ತೇನೆ ಎಂದು ಮಾತು ಕೊಟ್ಟು ತನ್ನ ತಮ್ಮಂದಿರನ್ನು ಕರೆದುಕೊಂಡು ಆ ಜಿಂಕೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಹರಡುತ್ತಾರೆ. ಹೇಗಾದರೂ ಮಾಡಿ ಆ ಬ್ರಾಹ್ಮಣನಿಗೆ ಅವನ ಅರಣಿಗಳನ್ನು ತಂದುಕೊಟ್ಟು ಯಜ್ಞವನ್ನು ಮಾಡಲು ತಾವುಗಳು ಸಹಾಯ ಮಾಡಬೇಕೆಂದು ಪಾಂಡವರು ನಿಶ್ಚಯಿಸುತ್ತಾರೆ. ಹಾಗೆಯೇ ಅವರು ಅಲ್ಲಿಂದ ಸೀದಾ ಕಾಡಿನ ಒಳಗೆ ಹೋಗುತ್ತಾರೆ. ಕಾಡಿನಲ್ಲಿ ಎಲ್ಲ ಕಡೆ ಅಲೆದರೂ ಆ ಜಿಂಕೆಯು ಮಾತ್ರ ಕಾಣುವುದೇ ಇಲ್ಲ. ಪಾಂಡವರು ಒಂದೊಂದು ದಿಕ್ಕಿನಲ್ಲಿ ಹೋಗಿ ಹುಡುಕಿದರೂ ಆ ಜಿಂಕೆಯು ಎಲ್ಲಿಯೂ ಕಾಣಸಿಗುವುದಿಲ್ಲ. ಅವರು ತಿರುಗಿ ತಿರುಗಿ ಕೊನೆಗೆ ಸುಸ್ತಾಗಿ ಹೋಗುತ್ತಾರೆ. ಆಗ ಒಂದು ಮರದ ಬಳಿ ಸುಸ್ತಾಗಿ ಕುಳಿತಿದ್ದಾಗ ನಕುಲನು ಹೀಗೆ ಕೇಳುತ್ತಾನೆ: ಅಣ್ಣ, ನಾವು ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇವೋ ಇಲ್ಲವೋ ಎಂದು ಕೇಳಿದಾಗ ಅವನು, ಖಂಡಿತ ಉಳಿಸಿಕೊಳ್ಳುತ್ತೇವೆ, ನೀನು ಚಿಂತೆ ಮಾಡಬೇಡ ಎಂದು ಹೇಳುತ್ತಾನೆ. ಹಾಗೆಯೇ ತನಗೆ ಬಾಯಾರಿಕೆಯಾಗಿದೆ, ಎಲ್ಲಾದರೂ
ನೀರು ಸಿಗುತ್ತದೆಯೋ ನೋಡು ಎಂದಾಗ ಅವನು ಹುಡುಕುತ್ತಾ ಒಂದು ಮರದ ಹತ್ತಿರ ಬಂದಾಗ ಅಲ್ಲಿ ಆ ಜಿಂಕೆ ಕಾಣಿಸುತ್ತದೆ. ಆ ಜಿಂಕೆಯನ್ನು ನೋಡಿದ 5 ಜನ ತುಂಬ ಸಂತೋಷದಿಂದ ಜಿಂಕೆಯ ಹತ್ತಿರ ಹೋಗುತ್ತಾರೆ. ಆದರೆ ಆ ಜಿಂಕೆ ಅಲ್ಲಿಂದ ಮಾಯವಾಗಿ ಬಿಡುತ್ತದೆ. ಅವರಿಗೆ ಆಶ್ಚರ್ಯಗೊಂಡರೂ ಕಾಡಿನಲ್ಲಿ ತಿರುಗಿ ಸುಸ್ತಾಗಿದ್ದರಿಂದ ಅವರು ನೀರು ಕುಡಿಯಲು ಸರೋವರವನ್ನು ಹುಡುಕುತ್ತಾರೆ. ಧರ್ಮರಾಯನು ಎಲ್ಲಾದರೂ ಸರೋವರವಿದ್ದರೆ ಹುಡುಕಿ ನೀರು ತರಲು ನಕುಲನಿಗೆ ಹೇಳುತ್ತಾನೆ. ಆಗ ನಕುಲನು ಹುಡುಕುತ್ತಾ ಹೋದವನು ಮತ್ತೆ ಬರುವುದೇ ಇಲ್ಲ. ಎಷ್ಟು ಹೊತ್ತಾದರೂ ನಕುಲನು ಬರದೇ ಇದ್ದನ್ನು ಕಂಡ ಧರ್ಮರಾಯನು ಮತ್ತೆ ಸಹದೇವನನ್ನು ಕಳಿಸುತ್ತಾನೆ. ಆದರೆ ಸಹದೇವನು ಸಹ ಬರುವುದಿಲ್ಲ. ಅವನಿಗೆ ಭಯಭೀತಿಗೊಂಡು ಅರ್ಜುನ ಭೀಮರನ್ನು ಕಳಿಸುತ್ತಾನೆ. ಆದರೆ ಅವರು ಸಹ ಬರುವುದಿಲ್ಲ. ಆಗ ಅವನೇ ಹುಡುಕಿಕೊಂಡು ಒಂದು ಸರೋವರದ ಬಳಿ ಬಂದಾಗ ಅಲ್ಲಿ ಆ 4 ಜನ ಅಣ್ಣ ತಮ್ಮಂದಿರು ಜ್ಞಾನ ತಪ್ಪಿ ಬಿದ್ದಿರುತ್ತಾರೆ. ಆಗ ಧರ್ಮರಾಯನಿಗೆ ಅವನ ಎದುರಿಗೆ ಬಂದ ಒಂದು ಬಕಪಕ್ಷಿಯು, ನಾನು ನಿಮ್ಮ ತಮ್ಮಂದಿರಿಗೆ ನನ್ನ ಪ್ರಶ್ನೆಗೆ ಉತ್ತರಿಸಿ ಆಮೇಲೆ ನೀರು ಕುಡಿಯಿರಿ ಎಂದು ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ತಿರಸ್ಕರಿಸಿ ನೀರು ಕುಡಿಯಲು ಹೋಗಿ ಸತ್ತಿದ್ದಾರೆ. ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿದರೆ ನೀನು ಸಹ ಹಾಗೆಯೇ ಸಾಯುತ್ತೀಯ ಎಂದು ಧರ್ಮರಾಯನಿಗೆ ಆ ಬಕಪಕ್ಷಿ ಹೇಳುತ್ತದೆ. ಆಗ ಧರ್ಮರಾಯನು, ನೀನು ಸಾಮಾನ್ಯವಾದ ಬಕಪಕ್ಷಿಯಾಗಿರಲು ಸಾಧ್ಯವಿಲ್ಲ. ನನ್ನ ತಮ್ಮಂದಿರು ವೀರಾದಿ ವೀರರು, ಶೂರಾದಿ ಶೂರರಾಗಿದ್ದಾರೆ. ಅವರನ್ನು ಸೋಲಿಸಲೇ ಸಾಧ್ಯವಿಲ್ಲ ಎಂದಾಗ ಧರ್ಮರಾಯನ ಯೋಧನನ್ನು ಅನುಮಾನ ಹೇಳುತ್ತದೆ. ಅಶರೀರವಾಣಿಯಿಂದ ಆ ಪಕ್ಷಿಯು ಸಾಯಿಸಲು ಸಾಧ್ಯವಿಲ್ಲವನು ಯಾರು ಎಂದು ಕೇಳುತ್ತದೆ. ಆಗ ಧರ್ಮರಾಯನು ಆ ಯಕ್ಷನಿಗೆ ತುಂಬ ಪ್ರತ್ಯಕ್ಷರಾದ ನಮಸ್ಕರಿಸುತ್ತಾನೆ. ಧರ್ಮರಾಯ, ನಿನ್ನ ಬುದ್ಧಿಗೆ ನಾನು ಮೆಚ್ಚಿದೆ. ನಾನು ಈ ಸರೋವರದ ಒಡೆಯ. ನಾನು ಇಲ್ಲಿಗೆ ಯಾರೇ ಬಂದರೂ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ಹೋದರೆ ನಾನು ಇಲ್ಲಿ ನೀರನ್ನು ಕುಡಿಯಲು ಬಿಡುವುದಿಲ್ಲ. ಹಾಗಾಗಿಯೇ ನಿನ್ನ ತಮ್ಮಂದಿರಿಗೆ ಎಷ್ಟೇ ಕೇಳಿದರೂ ಅವರು ನನ್ನ ಮಾತನ್ನು ಲೆಕ್ಕಿಸದೆ ನೀರು ಕುಡಿದು ಈಗ ಸತ್ತೇ ಹೋಗಿದ್ದಾರೆ. ಆದರೆ ನೀನು ಹಾಗಲ್ಲ. ನೀನು ಧರ್ಮಾತ್ಮನಾಗಿದ್ದು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲು ನೀರು ಕುಡಿಯಬಹುದು. ನೀನು ಧರ್ಮವನ್ನು ತ್ಯಜಿಸಲಾರೆ ಎಂದು ಹೇಳುತ್ತಾನೆ. ಆಗ ಧರ್ಮರಾಯನು, ತಾನು ಯಾವುದೇ ಕಾರಣಕ್ಕೂ ಧರ್ಮವನ್ನು ತ್ಯಜಿಸುವುದಿಲ್ಲ. ಈ ಸರೋವರ ನಿಮ್ಮದಾಗಿದ್ದರೆ ನಾನು ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿಯೇ ನೀರು ಕುಡಿಯುತ್ತೇನೆ ಎಂದು ತಾವು ಪ್ರಶ್ನೆಗಳನ್ನು ಕೇಳಬಹುದು ಎಂದು ಹೇಳುತ್ತಾನೆ. ಆಗ ಆ ಯಕ್ಷನಿಗೆ ಧರ್ಮರಾಯನ ಮಾತಿನಿಂದ ತುಂಬ ಸಂತೋಷವಾಗುತ್ತದೆ. ಹೀಗೆ ಧರ್ಮರಾಯನ ಹಾಗೂ ಯಕ್ಷನ ನಡುವೆ ಪ್ರಶ್ನೆಗಳ ಮತ್ತು ಉತ್ತರಗಳ ಸಂವಾದವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳಲಿದ್ದೇನೆ. ಯಕ್ಷನು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಧರ್ಮರಾಯನು ಉತ್ತರಿಸಿದ ಉತ್ತರಗಳನ್ನು ನಾನು ಸವಿವರವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮುಂದಿನ ಸಂಚಿಕೆಗಳಲ್ಲಿ
ಮಾಡಲಿದ್ದೇನೆ. ಆದ್ದರಿಂದ ನೀವು ಈ ಸಂಚಿಕೆಗಳನ್ನು ಬರುವ ವಿಡಿಯೋಗಳನ್ನು ಖಂಡಿತ ನೋಡಿ ಪ್ರೋತ್ಸಾಹ ಕೊಡುತ್ತೀರೆಂದು ಭಾವಿಸುತ್ತೇನೆ. ನಮಸ್ಕಾರ.